ಮ್ಯಾಮ್ ನಿನ್ನೆಯಿಂದ ಸಾಕಷ್ಟು ಒಂದು ಚರ್ಚೆ ಆಗ್ತಾ ಇರುವಂಥದ್ದು ಸ್ಯಾಂಡಲ್ವುಡ್ನಲ್ಲಿ ಏನು ಅಂತಂದರೆ ಪಾಪರಾಜಿಸ್ ಬಗ್ಗೆ. ಈ ಹಿಂದೆ ಮುಂಬೈನಲ್ಲಿ ನಾವು ನೋಡ್ತಾ ಇದ್ವಿ, ಪಾಪರಾಜಿಗಳ ಕಾಟಕ್ಕೆ ಎಷ್ಟೋ ನಟಿಯರು ಬೇಸತ್ತು ಹೋಗಿದ್ರು. ನಿನ್ನೆ ಎಲ್ಲ ನಟಿಯರು ಕೂಡ ಒಂದು ಕೂಗನ್ನು ಎತ್ತಿದ್ದಾರೆ ಸ್ಯಾಂಡಲ್ವುಡ್ ನಲ್ಲಿ. ಅದಕ್ಕೆ ಸ್ಟಾರ್ ನಟರಿಂದ ಹಿಡಿದು ಸ್ಟಾರ್ ನಿರ್ದೇಶಕರ ತನಕನೂ ಕೂಡ ಸಪೋರ್ಟ್ ಸಿಕ್ಕಿರುವಂಥದ್ದು. ನೀವು ಆ್ಯಸ್ ಎ ನಟಿಯಾಗಿ ಏನು ಹೇಳ್ತೀರಾ ಅಂತ? ಫಸ್ಟ್ ಆಫ್ ಆಲ್ ಈ ಪಾಪರಾಜಿ ಯಾರು ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ನಾವೇನು ಅಂದ್ಕೊಳ್ತೀವಿ ಅಂದರೆ ಜನರಲಾಗಿ ನೋಡೋರಿಗೆ ಮೀಡಿಯಾದವರು ಸೇಮ್, ಪಾಪರಾಜಿ ಅವರು ಸೇಮ್ ಅಂತ ಅಂದ್ಕೊಳ್ತೀವಿ. ಬಟ್ ಇಟ್ಸ್ ಟೋಟಲಿ ಡಿಫ್ರೆಂಟ್. ಆ್ಯಂಡ್ ಅವ್ರುಗಳನ್ನ ಫಸ್ಟ್ ನಿಲ್ಲಿಸ್ಬೇಕು ಅಂತ ಅಂದ್ಕೊಳ್ತೀನಿ. ಯಾಕಂದರೆ ಅವ್ರುಗಳಿಂದ ಸೋಷಿಯಲ್ ಮೀಡಿಯಾ ಅಥವಾ ಮೀಡಿಯಾದವರಿಗೆ ಸಹ ತುಂಬ ಹೊಡೆತ ಬೀಳ್ತಾ ಇದೆ. ಯಾಕಂದರೆ ಇವ್ರುಗಳಿಂದ ಪೀಪಲ್ ವಿಲ್ ಥಿಂಕ್ ಮೀಡಿಯಾದವರು ಆ್ಯಂಡ್ ಅವರು ಸೇಮ್. ಸೊ ಇಬ್ಬರೂ ಅವ್ರು ಏನು ಮಾಡ್ತಾರೆ, ಒಂದೇ ಥರ ಬೈಯೋದಕ್ಕೆ ಶುರು ಮಾಡ್ತಾರೆ. ಸೊ ಇಟ್ಸ್ ಡಿಫ್ರೆಂಟ್. ಫಸ್ಟ್ ಅವ್ರನ್ನ ನಿಲ್ಲಿಸ್ಬೇಕು. ಯಾಕಂದರೆ ನಾವು ಎಷ್ಟೋ ಸಲ ಅವರು ಏನು ನಾಲೆಡ್ಜೇ ಇರಲ್ಲ, ಬಟ್ ಎಲ್ಲೋ ಬಂದು ಮಾತಾಡ್ತಾ ಇರ್ತಾರೆ ಅಥವಾ ವೀಡಿಯೋಗಳನ್ನ ತೆಕ್ಕೊಳ್ತಾ ಇರ್ತಾರೆ, ಫೋಟೋಸ್ ತೆಕ್ಕೊಳ್ತಾ ಇರ್ತಾರೆ. ಸೊ ಇದನ್ನೆಲ್ಲ ಮಾಡಬಾರ್ದು. ಅದನ್ನು ನಿಲ್ಲಿಸ್ಬೇಕು ಅಂದರೆ ಅವ್ರಿಗೆಲ್ಲ ಒಂದು ಸ್ಟ್ರಾಂಗ್ ಆಗಿ ಏನಾದರೂ ಒಂದು ರೂಲ್ ತರಬೇಕು. ಅದನ್ನು ತಂದರೆ ಎಲ್ಲನೂ ಸರಿ ಹೋಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಮ್ಯಾಮ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.